ಮೋಹಾಜಿತಸಂಗದೋಷ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಈ ನಾನು ನನ್ನದು ಅನ್ನುವ ಅಹಂ, ಹಾಗೆ ಈ ದೇಹ ಆತ್ಮ ಎಲ್ಲ ಒಂದೇ ಅನ್ನುವ ಎಲ್ಲ ಮೋಹದಿಂದ ನಾವು ಬಂಧಮುಕ್ತರಾಗಿ ಯಾವುದೇ ರೀತಿಯಾದಂತಹ ಪ್ರಕೃತಿಯ ಗುಣಗಳ ಸಂಬಂಧಿತವಾದ ದೋಷಗಳನ್ನು ಗೆದ್ದು ಈ ಆಸೆ ಆಕಾಂಕ್ಷೆ ಕಾಮವನ್ನು ಬಿಟ್ಟು ನಮ್ಮ ಆತ್ಮದ ಜ್ಞಾನದ ಕಡೆಗೆ ಸತತವಾಗಿ ಯೋಚನೆ ಮಾಡ್ತಾ ಇದ್ರೆ ಆಗ ನಮಗೆ ಈ ನೋವು ಮತ್ತು ನಲಿವಿನಿಂದ ಮುಕ್ತ ಹೊಂದು ನಾವು ಯಾವುದೇ ರೀತಿಯಾದ ಮೋಹಕ್ಕೆ ಒಳಗಾಗದೆ ಮೋಕ್ಷದ ಕಡೆಗೆ ನಡೀತೀವಿ. ಯಾವಾಗ ನಾವು ಈ ಸಂಸಾರದ ಒಂದು ಚಕ್ರ ಅಂದರೆ ಈ ಪುನರ್ಜನ್ಮ ತಾಳೋದನ್ನು ನಿಲ್ಲಿಸಿ ಈ ಮೋಕ್ಷದ ಸ್ಥಿತಿಗೆ ಹೋಗ್ತೀವೋ ಈ ಸ್ಥಿತಿಯನ್ನು ನಿತ್ಯಾತ್ಮದ ಸ್ಥಿತಿ ಅಂತ ಕರಿತೀವಿ. ಅಲ್ಲಿ ಈ ಸೂರ್ಯ ಆಗಲಿ ಚಂದ್ರ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಜ್ಯೋತಿಯ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ಭಗವಂತನ ತೇಜಸ್ಸು ಅಷ್ಟು ಪ್ರಕಾಶಮಾನವಾಗಿ ಇರತ್ತೆ. ಅಂದರೆ ಅದು ಶುದ್ಧವಾದ ಜ್ಞಾನ ಜ್ಯೋತಿ ಆಗಿರತ್ತೆ ಅಂತ ಇಲ್ಲಿ ಹೇಳ್ತಾರೆ.